ರಣಕಹಳೆ ವಿಶೇಷ ಮತ್ತೆ ಮುಂದುವರಿತಾ ಇದೆ ಸರ್. ಮಂಡ್ಯದಲ್ಲಿ ಮಾತ್ರ ಜೋಡೆತ್ತುಗಳು, ಬೇರೆ JDS ಕ್ಯಾಂಡಿಡೇಟ್ ಹಾಕೋ ಕಡೆಯಲ್ಲಿ ಜೋಡೆತ್ತು ಇಲ್ಲ, ಯಾವ ಎತ್ತುಗಳು ಇಲ್ವಾ ಅಲ್ಲಿ? ಕಾಂಗ್ರೆಸ್ ಕಡೆಯಿಂದ ಸಪೋರ್ಟ್ ಇಲ್ಲ, ಈಗ ಅಲ್ಲಿ ಸಿದ್ದರಾಮಯ್ಯನವರಲ್ಲ, ಏನೂ ಇರಲ್ಲ ಅಲ್ಲಿ. ಈಗ ಕಾಂಗ್ರೆಸ್ಸು JDS ಸಮ್ಮಿಶ್ರ ಸರ್ಕಾರದ ಬಂಡಿಯಲ್ಲಿದೆ, ಜೋಡೆತ್ತುಗಳು ಎಳೆದೇ ಎಳಿತವೆ. ಜೋಡೆತ್ತು ಬೇಕು. ಬೇರೆ ಕ್ಷೇತ್ರ ಕೇಳ್ತಾ ಇದ್ದೀನಿ, JDS ಗೆ ಬಿಟ್ಕೊಟ್ಟಿದ್ದೀರಲ್ಲ, ಎಲ್ಲಾ ಕಡೆ ನಿಮ್ಮ ನಾಯಕರು ಇದೇ ರೀತಿಯಲ್ಲಿ ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ವರಿಷ್ಠರು ಅಧ್ಯಕ್ಷರು ಮಾತು ಕೊಟ್ಟಿದ್ದಾರೆ, ಇವರು ಅವ್ರಿಗೆ ಮಾತು ಕೊಟ್ಟಿದ್ದಾರೆ, ಇವರು ಮಾತು ಕೊಟ್ಟಿದ್ದಾರೆ. ನಾವು ಎಲ್ಲಿ ಎಂಟು JDS ದವರಿಗೆ ನಾವು ಸೀಟು ಇಲ್ಲಿವರೆಗೂ ಸರ್ ಹಾಸನ್ ಮಂಡ್ಯ ಅಂತ ಹೇಳಿದ್ರೆ ಇಲ್ಲಿವರೆಗೂ ಡಿಸಿಸಿವ್ ಆಗಿ ಹೇಳ್ಬೋದಾಗಿತ್ತು, ಇವ್ರು ಗೆಲ್ತಾರಪ್ಪ ಈ ಬಾರಿ ಅಂತ ಹೇಳಿ. ಆದ್ರೆ ಈಗ ಕೇಳಿದ್ರೆ ಯಾರಾದ್ರೂ 50-50 ಅಂತ ಮಾತನಾಡ್ತಾರೆ ಸರ್. ಮೈತ್ರಿ ಎಫೆಕ್ಟ್ ಇದು, ಇವರಾದ್ರೂ ಗೆಲ್ಲಬಹುದು ಅಂತ ಮೈತ್ರಿ ಎಫೆಕ್ಟ್ ಆಗಿದೆ. ರಿಸಲ್ಟ್ ಬಂದ ಮೇಲೆ ಗುರ್ತಾಗುತ್ತೆ. 10,000ದಲ್ಲಿ ಗೆಲ್ತಾರಂತ ಕಟ್ತಿರ್ತೀವಿ, 1,20,000 ಬರ್ತಾರೆ, 1,20,000 ಗೆಲ್ತಾರೆ ಅಂತೀವಿ, 20,000 ಬಂದಿರುತ್ತೆ. ಚುನಾವಣೆಯಲ್ಲಿ ಇದೇ ಇವತ್ತಿನ ನಾಮಿನೇಷನ್ ಫೈಲ್ ಮಾಡಿದ ದೃಶ್ಯಗಳ ಆಧಾರದ ಮೇಲೆ ಡಿಸಿಷನ್ ಮಾಡೋದು ಬೇಡ ಅಂದ್ರೆ ಇದನ್ನ ಒಪ್ಕೋಬೇಕು. ನೀವು ಜನ ಸೇರಿದ್ರೆ ಅದನ್ನೇ ಗೆಲ್ಲುವಂತ ನಾವು ಭಾವಿಸಬೇಕಾಗಿಲ್ಲ. ಎಲ್ಲಾರ್ದು ನಾ ಹೇಳೋದು ಮಂಡ್ಯ ಮತ್ತು ಹಾಸನದಲ್ಲಿ ಜನರ ಒಲವು ಗುಪ್ತಗಾಮಿನಿಯಾಗಿದೆ, ಅದು ಡಬ್ಬ ತೆಗೆದಾಗ ಗೊತ್ತಾಗುತ್ತೆ. ನಾನು ಅತಿಶಯೋಕ್ತಿ ಮಾತಾಡೋದಿಲ್ಲ. ಎರಡನೇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಎ ಮಂಜು ಅವರು ಕಾಂಗ್ರೆಸ್ನ ಮಂತ್ರಿ ಆಗಿದ್ದಾಗ, ಅವರು ರೇವಣ್ಣ ಅವ್ರಿಗೆ ಏನೇ ಪ್ರೀತಿ ಸ್ನೇಹ ತೋರಿದ್ರು, ಅವರು ರಾಜಕೀಯವಾಗಿ ಯಾವತ್ತೂ ಕೂಡ ಅವರವ್ರ ದ್ರೋಹ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯನವರು ಏನ್ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತು, ಆ ಮೆಸೇಜ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಮೈತ್ರಿ ಧರ್ಮವನ್ನು ಧೂಳಿಪಟ ಮಾಡುತ್ತೆ. ಒಂದ್ ಸೆಕೆಂಡ್. ಆಮೇಲೆ ದೊಡ್ಡಗೌಡರು ಸೀಟ್ ಬಿಟ್ಟಾಗ ಪ್ರಜ್ವಲ್ ರೇವಣ್ಣ ಅವ್ರನ್ನ MLA ಗೆ ಅಂತ ಮೊದಲು ಜನ ಮಾತಾಡ್ಕೋತಾ ಇದ್ರು. ದೊಡ್ಡಗೌಡರು ಸೀಟ್ ಬಿಟ್ಟಾಗ ಅವ್ರಿನ್ನ ರಾಜಕೀಯ ಮಾಡಲ್ಲ ಅಂತ ತಿಳ್ಕೊಂಡಿದ್ರು. ಅವ್ರು ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದು ಗೌಡರ ಸೀಟನ್ನ ಸಿಟ್ಟಿಂಗ್ ಒಬ್ಬ ನ್ಯಾಯಾಧೀಶರಾಗಿದ್ದಂತ ಅವ್ರು ಕೇಳಿದ್ದನ್ನ ಇದು ಸದಭಿರುಚಿ ಅಂತ ಜನ ಅನ್ಕೋತಾ ಇಲ್ಲ. ಹಾಗಾಗಿ ಇವತ್ತು ಟೂ ಅರ್ಲಿ ಅಂತ ಒಂದೇ ಕುಟುಂಬದಲ್ಲಿ ಅತಿ ಹೆಚ್ಚಿನ ಇದನ್ನ ಜನ ಅಪ್ರಿಶಿಯೇಟ್ ಮಾಡಲ್ಲ ಅನ್ನೋದು ಕಾಣಿಸ್ತಾ ಇದೆ. ಥ್ಯಾಂಕ್ ಯು ರಂಜನ ಮಠ, ಥ್ಯಾಂಕ್ ಯು ತೇಜಸ್ವಿನಿ ಗೌಡ ಅವರ, ಥ್ಯಾಂಕ್ ಯು ಮಹಾದೇವ್ ಪ್ರಕಾಶ್ ಅವರು. ಒಟ್ಟು ನೋಡೋಣ ಸಿದ್ದರಾಮಯ್ಯನವರ ಸಂದೇಶ ಮತ್ತು ಜನ ಸೇರಿದ್ರೆ ಅದನ್ನು ಗೆಲ್ಲುವಂತ ಭಾವಿಸ್ಬೇಕಾ, ಇದರ ಆಚೆಗೆ ಈ 3 ಕ್ಷೇತ್ರಗಳ ಹೊರತಾಗಿ ಮೈತ್ರಿ ಬೇರೆ ಬೇರೆ ಕಡೆ ಹೇಗೆ ವರ್ಕೌಟ್ ಆಗುತ್ತೆ ನೋಡೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.